ಅವಳ್ಯಾರ ಕನ್ನಡದಲ್ಲಿ ಇದ್ದಾಳಲ್ಲ ಡಿಂಪಲ್, ಮದುವೆ ಆಗ್ಬೇಕಂತ ತುಂಬಾ ಆಸೆ ಇತ್ತು. ನನ್ನ ಕಡೆಯಿಂದ ಓಕೆ, ಅವಳ ಹತ್ರ ಓಕೆ ಇಲ್ಲ. ನನ್ನ ಹತ್ರ ಓಕೆ ಇತ್ತು, ಐ ಆಮ್ ರೆಡಿ. ಅವಳ ಹತ್ರ ಓಕೆ ಸಿಗ್ಲಿಲ್ಲ. ಅವಳಿಗೆ ಯಾಕೆ ಓಕೆ ಸಿಗ್ಲಿಲ್ಲ? ಆ ಯೋಗ್ಯತೆ ನಂತ ಅವಳಿಗೆ ಸೆಟ್ ಆಗಿಲ್ಲ. ಅಲೆವೆಲ್ ಬೆಳೆಸ್ಕೋಬೇಕು. ನೀವು ಮ್ಯಾಕ್ಸಿಮಮ್ ನೋಡ್ರಿ, ನಾನು ನೋಡ್ದಂಗೆ ಮ್ಯಾಕ್ಸಿಮಮ್ ಫಿಲ್ಮ್ ಇಂಡಸ್ಟ್ರಿ ಹೀರೋಯಿನ್ಸ್ ಎಲ್ಲ ಪ್ರೊಡ್ಯೂಸರಿಗೆ ಮದುವೆ ಜಾಸ್ತಿ. ನೀವು ಅಬ್ಸರ್ವ್ ಮಾಡಿ, ಹೀರೋಗಳಿಗೆ ಮದುವೆ ಆಗಲ್ಲ. ಯಾರಿಗೆ ಜಾಸ್ತಿ ಆಗ್ತಾರೆ? ಫಂಡ್ಸ್. ಲೈಫಲ್ಲಿ ಆರಾಮಾಗಿದ್ದು ಬಿಡೋಣ, ಒಂದು 4 ದಿನ ನಮ್ದೊಂದು ಟ್ರೆಂಡ್ ಇರುತ್ತೆ, ಕಳೆದೋದ್ಮೇಲೆ ಯಾರು ನಮ್ಮನ್ನ ಮುಗಿಸಲ್ಲ. ಕರೆಕ್ಟ್ ಅಲ್ಲ? ಸೆಟಲ್ಡ್ ಆಗೋಗ್ಬಿಡ್ತಾರೆ. ಸ್ನೇಹಿತರೆ, ನಿಮ್ಮೊಟ್ಟಿಗೂ ನಿಮ್ಮ ಜೊತೆ ಬರ್ಬೇಕಂದ್ರೆ ಇವರೊಟ್ಟಿಗೆ ಹೋದ್ರೆ ಸೆಟ್ಲ್ ಆಗ್ತೇನೆ ಅಂತ ಯೋಚನೆ ಮಾಡೇ ರೀ. ನಾನು ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳ್ತೀನಿ. ಇವತ್ತು ನಾನೇ ಹೆಂಗ್ ಬೇಕಂತ ಕೆಲಸ ಮಾಡ್ತೇನೆ, ನಾನು ಹೆಂಡ್ತಿನೂ ಒಪ್ಪಲ್ಲ. ಶೋಕಿಲ್ಲ, ಸಾಕು ನೀನು ಹಾರಾಡಿದ್ದೀನಿ. ಅದೇ ಥರ ದುಡಿಮೆ ಮಾಡಿದ್ರೆ ಮಾತ್ರ ನನ್ನ ಇದು ಅಂತಾರೆ, ಇಲ್ಲಾಂದರೆ ಇದು ಅನ್ನಲ್ಲ. ಇವತ್ತು ನನ್ನ ವೈಫಿಗೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಬೇಕಾಗಿ ಡ್ರೆಸ್ ಕೊಟ್ಟರೆ ನಮ್ಮ ಯಜಮಾನಿದ್ದಾರಲ್ರಿ, ಇಲ್ಲಪ್ಪ ಏನೂ ಇಲ್ಲ ಅಂದರೆ ಹೊರಗಡೆ ಹೇಳ್ಕೊತಾರೆ ಪರವಾಗಿಲ್ಲ ಅಂತ. ಮನೇಲಿ ಬಂದಾಗ ಪಾತ್ರೆ ಕುಕ್ಕೋದು, ಸೌಟ್ ಕುಕ್ಕೋದು, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಎಷ್ಟು ಬೆಲೆ ಕೊಡ್ತಾರೆ. ಕರೆಕ್ಟ್ ಅಲ್ಲ? ಯಾಕೆ ಸರ್ ಕುಕ್ಕಿಯಾರ? ಕುಕ್ಕವ್ರೆ ಹೌದು ಅಲ್ವಾ ಸ್ನೇಹಿತರೆ? ನಮ್ಮ ಮನೇಲಿ ನಮ್ಮ ವೈಫೈ ಇರೋದು ನೋಡಿ. ನಿಮ್ಮ ಮಕ್ಕಳಿದೆ, ಒಂದು ಚಾಕ್ಲೇಟು 1 ಸರಿ 2 ಸರಿ ಕೇಳಿದ್ರೆ ಕೊಡ್ತಿಲ್ಲ, 3 ಸರಿ ನಿಮ್ಮ ಮಕ್ಕಳು ಕೇಳೋಣ. ನಮ್ಮ ಪಪ್ಪನ ಹತ್ರ ದುಡ್ಡಿಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಕೊಡ್ಸಲ್ಲ. ಅದಕ್ಕೆ ಮೈಂಡ್ ಸೆಟ್. ಆನೆ ಗೊತ್ತಾ ನಿಮಗೆ? ಸಣ್ಣ ಮರಿ ಇದ್ದಾಗ ಒಂದು ಚೈನ್ ಕಟ್ಟಿರ್ತಾರೆ. ಸಣ್ಣ ಮರಿ ಇದ್ದಾಗ ಆನೆಗೆ ಅದು ದೊಡ್ಡದು ಆಗ್ತಾ 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 ದೊಡ್ಡದಾದ್ಮೇಲೆ ಚೈನ್ ಕಟ್ಟಲ್ಲ, ಹಗ್ಗ ಕಟ್ತಾರೆ. ಅದು 1 ಸರಿ ಹಿಂಗೆ ಅಂದರೆ ಹಗ್ಗನ ಕಿತ್ರ ಬರುತ್ತೆ, ಎಲ್ಲದೂ ಕಿತ್ರ ಬರುತ್ತೆ. ಕರೆಕ್ಟ್ ಅಲ್ವಾ? ಅದು 1 ಸರಿ 2 ಸರಿ ಹಿಂಗೆ ಅನ್ನುತ್ತೆ, ನಂಗೆ ಕಟ್ಟಾಕ್ತಾರೆ, ನಂಗೆ ಕಟ್ಟಾಕವ್ರೆ, ನಂಗೆ ಏನು ಮಾಡಿ ದೊಡ್ಡ ಆನೆ ಆದ್ಮೇಲೆ. ಆದರೆ ಅದು ಮೈಂಡ್ ಸೆಟ್ ಏನಾಗಿತ್ತು, ಸ್ಟಾರ್ಟಿಂಗಲ್ಲಿ ಸಣ್ಣ ಮರಿ ಇದ್ದಾಗ ಚೈನಲ್ಲಿ ಕಟ್ಬಿಟ್ಟಿತ್ತು. ಎರಡದು ಮಾಡಿದೆ, ಕಟ್ಟಾಕಾಗಿಲ್ಲ. ದೊಡ್ಡದಾದ್ಮೇಲೆ ಅದ್ರ ಮೈಂಡ್ ಸೆಟ್ ಏನಾಯ್ತು, ನನಗೆ ಕಟ್ಟಾಕಿದ್ದಾರೆ, ನನ್ನ ಕೈಲಿ ಏನು ಮಾಡಲಿಕ್ಕೆ ಆಗಲ್ಲ, ಆಗಲ್ಲ, ಆಗಲ್ಲ. ನಿಮ್ಮ ಕೈಲೂ ಸ್ನೇಹಿತರೆ ಆಗಲ್ಲ 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 ಅಂತ ಇದ್ರೆ ಏನೂ ಮಾಡ್ಲಿಕ್ಕಾಗಲ್ಲ ಸ್ನೇಹಿತರೆ. ದಯವಿಟ್ಟು ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಅಪ್ಡೇಟ್ ಯುವರ್ ನಾಲೆಡ್ಜನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಿದೆ ಆ ನಾಲೆಡ್ಜ್ ಅಲ್ಲ, ವಿ-ಸ್ಟಾರ್ಗೆ ಬೇಕಾಗಿರ್ತಕ್ಕಂಥ ನಾಲೆಡ್ಜನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಗೆ ಏನು ವಿಷಯ ಗೊತ್ತಾಗಲಿಲ್ಲ, ಪ್ರಿಯ ಮೇಡಮ್ ಏನು ಮಾಡಬೇಕು, ನೇತ್ರ ಮೇಡಮ್ ಏನು ಮಾಡಬೇಕು, ನಾಗು ಮೇಡಮ್ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ನಾಲೆಡ್ಜನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಈಗಲೂ ಪ್ರೆಸೆಂಟ್ ಸ್ನೇಹಿತರೆ, ನೀವು ನಂಬ್ತಿರೋ ಬಿಡ್ತಿರೋ, ರಾತ್ರಿ 11:00ಗೆ 11:30ಗೆ 12:30ಗೆಲ್ಲ ನಮ್ಮದು ಝೂಮ್ ಆನ್ಲೈನಲ್ಲಿ ಸಿಗುತ್ತೆ ಸ್ನೇಹಿತರೆ. ನಾವು ಟ್ರೈನಿಂಗನ್ನು ತೊಗೋತೀವಿ. 999, 1999, 3000 ಕೊಟ್ಟು ನಾವು ಆನ್ಲೈನ್ ಟ್ರೈನಿಂಗ್ ಹೋಗ್ತಿದ್ದೀವಿ. ಯಾಕೆಂದರೆ ನಿಮಗೆ ನಾವು ನಾಲೆಡ್ಜ್ ಕೊಡಬೇಕಂದ್ರೆ ನಾವು ಅಪ್ಗ್ರೇಡ್ ಇರಬೇಕು, ನಮ್ಮಲ್ಲಿ ನಾಲೆಡ್ಜ್ ಇರಬೇಕು. ನಾವು ಆ ನಾಲೆಡ್ಜನ್ನು ತಿಳ್ಕೊಳ್ಳೋಕ್ಕೆ ನಾವೇನು ಮಾಡ್ತೀವಿ, ನಮಗೆ ಸಂಬಂಧಪಟ್ಟಂಥ ಗೊತ್ತಿರ್ತಕ್ಕಂಥ ಟ್ರೈನರ್ ಹತ್ರ ನಾವು ನಾಲೆಡ್ಜ್ ತೊಗೋತೀವಿ. ಝೂಮಲ್ಲಿ ಎಷ್ಟೋ ಕಡೆ ಟ್ರೈನಿಂಗ್ ಹೋಗ್ತೀವಿ. ಆಲ್ರೆಡಿ ಗುರುವಾರ ಇವರಿಗೆಲ್ಲ ಟ್ರೈನಿಂಗ್ ಇಟ್ಟಿದ್ದಾರೆ. ಕಿಮ್ಮನೆ ರೆಸಾರ್ಟ್ ಅಂತೇಳಿ ಶಿವಮೊಗ್ಗದಲ್ಲಿ ಮಾಜಿ ಮಿನಿಸ್ಟ್ರು ಸಖತ್ ಹೈಫೈ ರೆಸಾರ್ಟು. ಸೊ ಅಲ್ಲಿ ಒಂದು ರೆಸಾರ್ಟಲ್ಲಿ ಟ್ರೈನಿಂಗನ್ನು ಇಟ್ಟಿದ್ದಾರೆ. ಯಾವಾಗ ಟ್ರೈನಿಂಗನ್ನು ತೊಗೊಳ್ತಾ ಇರ್ತೀವಿ, ನಾವೇನಾಗ್ತೀವಿ ಹೇಳಿ, ಅಪ್ಗ್ರೇಡ್ ಆಗ್ತಾ ಇರ್ತೀವಿ. ನಮ್ಮ ನಾಲೆಡ್ಜ್ ಅಪ್ಗ್ರೇಡ್ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗಲ್ಲ ಸ್ನೇಹಿತರೆ. ನಾಲೆಡ್ಜ್ ಅಪ್ಗ್ರೇಡ್ ಅಂತ ಹೇಳಿದ್ರೆ ಏನೇನು ಸ್ನೇಹಿತರೆ, ಒಬ್ರು ಮನೆಗೆ ಹೋಗ್ತೀರಾ, ಪ್ರಾಡಕ್ಟ್ ಬಗ್ಗೆ ನಿಮಗೆ ಕೇಳ್ತಾರೆ, ಪ್ರಾಡಕ್ಟ್ ಬಗ್ಗೆ ಫ್ಲೂಯೆನ್ಸಿ ಹೇಳಕ್ ಬಂದಿಲ್ಲ ಅಂದರೆ ಅವ್ರು ತಗೋತಾರ? ನೀವು ಅವ್ರ ಮನೆಗೆ ಹೋಗ್ಬಿಟ್ಟು, ಮೇಡಮ್ ನಾನು ಇಲ್ಲಿ ಕೂತಿದ್ದೀನಿ, ಅವ್ರಿಗೇನೋ ಪೈಲ್ಸ್ ಅಂತೆ, ಯಾಕೆ ಕೊಡ್ಬೋದು? ಮೇಡಮ್ ಅವ್ರಿಗೇನೋ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ, ಯಾಕೆ ಕೊಡ್ಬೋದು? ಮೇಡಮ್ ನೀವು ಕೂಡ್ಸತ್ ಹೋಗ್ಬಿಟ್ರೆ ಅಂತ ಕೇಳ್ತಾ ಇದ್ದಾರೆ, ಏನು ಮಾಡೋದು? ಸಾಲಿ ಬಿಟ್ಟು ಅಂದರೆ ಅಲ್ಲಿ ಹೋಗಿಂತ ಮುಂಚೆ ನೀವು ನಾಲೆಡ್ಜ್ ತೊಗೊಂಡು ಹೋಗಿರ್ಬೇಕು. ಯಾವತ್ತೂ ಕಸ್ಟಮರ್ ಮುಂದೆ ಇದು ಕೊಟ್ರೆ ಹಂಗಾಗುತ್ತಾ, ಇದು ಕೊಡ್ಬೋದಾ, ಅದು ಕೊಡ್ಬೋದಾ ಕೇಳೋದು ಮಾಡಿ. ಹೋಗೋಕ್ಕಿಂತ ಮುಂಚೆನೇ ಆ ನಾಲೆಡ್ಜನ್ನು ತಗೊಂಡು ಹೋಗ್ಬೇಕು. ಒಬ್ಬ ವ್ಯಕ್ತಿ ಮುಂದೆ ನೀವು ಮಾತಾಡ್ಬೇಕಾದ್ರೆ ನೀವು ಯೂಸ್ ಮಾಡಿರೋದು ಅವ್ರಿಗೆ ಕನ್ಫರ್ಮೇಷನ್ ಬೇಕಲ್ಲ. ಅದು ನೀವು ಕುಡಿದ್ರೆ ಏನಾಗುತ್ತೆ, ನಂಗೆ ಗೊತ್ತಿಲ್ಲಪ್ಪ, ನನಗೆ 14,000 ಹಾಕೊಂಡ್ರು ತಗೊಂಡದ್ದು ಅಟ್ಟದಲ್ಲಿ ಇಟ್ಟಿದ್ದೀನಿ, ನಾನು ಗೊತ್ತಿಲ್ಲಪ್ಪ, ಕಷಾಯ ತಗೋತಾರಬ್ರು. ಇವಳೇ ಕುಡ್ದಿಲ್ಲ, ನಾನು ಕುಡ್ ಸಾಯ್ಸಕ್ ಬಂದ್ರೆ. ಅದಕ್ಕೋಸ್ಕರ ಅಪ್ಗ್ರೇಡ್ ಯುವರ್ ನಾಲೆಡ್ಜ್, ಅಪ್ಡೇಟ್ ಆಗಿ. ನಾಲೆಡ್ಜಲ್ಲಿ ಇರ್ಬೋದು, ಡ್ರೆಸ್ಸಲ್ಲಿ ಇರ್ಬೋದು, ಯಾವುದೇ ವಿಷಯದಲ್ಲಿ ಅಪ್ಡೇಟ್ ಆಗಬೇಕು ಸ್ನೇಹಿತರೆ. ನೆಕ್ಸ್ಟ್, ಸೊ ಡೇ ಆ್ಯಂಡ್ ನೈಟ್ ವರ್ಕಿಂಗ್ ಬಟ್ ನೋ ರಿಸಲ್ಟ್. ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇದೀವಿ, ರಿಸಲ್ಟ್ ಬರ್ತಾ ಇಲ್ಲ. ತುಂಬ ಜನ ಹೇಳ್ತಾರೆ, ಕರೆಕ್ಟ್ ಅಲ್ಲ?
ಏನು ಸಾರ್ ಹೋಗೋದು, ನಾವು ಗದ್ದೆಗೆ ಹೋಗ್ತಾ ಇದ್ದೀವಿ, ಅಲ್ಲಲ್ಲಿ ಇರ್ತಾ ಇದ್ದೀವಿ, ಇಲ್ಲೆಲ್ಲ ಇರ್ತಾ ಇದ್ದೀವಿ, ಇಲ್ಲೇ ಇರ್ತೀವಿ, ಅಲ್ಲೇ ಇರ್ತೀವಿ, ಬಟ್ ರಿಸಲ್ಟ್ ಇಲ್ಲ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ದಿನ ಕೆಲಸ ಮಾಡ್ತಾ ಇದ್ದೀನಿ ಸರ್, ನೈಟ್ ವರ್ಕ್ ಮಾಡ್ತೀನಿ ಸರ್, ರಾತ್ರಿ 11 ಗಂಟೆ ಆಗುತ್ತೆ ಸರ್, ನಮ್ಮ ಹಸ್ಬೆಂಡ್ ಹತ್ರ ಬೈಸ್ಕೊಂಡಿದ್ದೀನಿ ಸರ್, ನೈಟ್ ಎಲ್ಲ ಕೆಲಸ ಮಾಡಿ, ಎಲ್ಲಿಗೆ ಹೋಗ್ತೀಯ ಪುಣ್ಯ ಕಿತ್ತಿ, ಅಡುಗೆ ಮಾಡಿಲ್ಲ, ಏನು ಮಾಡಿಲ್ಲ, ಮಕ್ಳು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಒತ್ತು ಗೊತ್ತಿಲ್ಲ, ಹೋಗ್ತೀಯಾ ಬರ್ತೀಯ ಅಂತ ಮಾತಾಡಿದ್ದಾರೆ ಸರ್. ಏನು ಮಾಡೋದು, ಎಷ್ಟೋ ಜನಕ್ಕೆ ಆಗಿದೆ, ಕರೆಕ್ಟ್ ಹೌದಲ್ವಾ? ರಿಸಲ್ಟ್ ಸಿಕ್ಕಿಲ್ಲ ಅಂತ. ಯಾಕೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಸ್ನೇಹಿತರೆ, ಬಮ್ಮ ನೆಕ್ಸ್ಟ್ ಫೈಂಡ್ ಸೊಲ್ಯೂಷನ್ ಫಾರ್ ಅ ಬೆಟರ್ ರಿಸಲ್ಟ್. ಸೊಲ್ಯೂಷನ್ ಹುಡುಕ್ತಾ ಇಲ್ಲ ನೀವು, ಬೈ ಕೆಲಸ ಮಾಡ್ತಾ ಇದ್ದೀರಾ, ಸೊಲ್ಯೂಷನ್ ಏನು, ಅದಕ್ಕೆ ನಾನು ಬರ್ತೀನಿ. ಸೊಲ್ಯೂಷನ್ ಹುಡುಕ್ತಾ ಇಲ್ಲ ಸಾರ್, ಹೋಗೋದು ಬರೋದು, ಓದ ಪುಟ ಬಂದ ಪುಟ ಇಂದ ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲಸಗಳು ನಡೆಯಲ್ಲ ಸ್ನೇಹಿತರೆ. ಸೊಲ್ಯೂಷನ್ ಹುಡುಕಿ, ಬೆಟರ್ ರಿಸಲ್ಟ್ ತರಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನ ನಾವು ಹುಡುಕ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಮ್ಮ. ಸೊ ಏನು ಸೊಲ್ಯೂಷನ್ಸ್ಗಳೆಲ್ಲ ಅಂತ ಹೇಳಿದ್ರೆ, ಬಾ ನೆಕ್ಸ್ಟ್ ಬಮ್ಮ ಬಾ. ಪರ್ಸನಾಲಿಟಿ ಡೆವಲಪ್ಮೆಂಟ್. ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಹೇಳ್ತೀನಿ ಕೇಳಿ, ಹಗ್ಲು ಹೊರತು ನೀವು ನಿಮ್ಮದೇ ಆದ ಮೆಥಡಲ್ಲಿ ಹಗ್ಲು ಹೊರತು ಬೇಕಾಬಿಟ್ಟು ಮನೆಗೆ ಹೋದ್ರೆ ಅದು ಇಷ್ಟ ಆಗುತ್ತೆ. ಎಕ್ಸಾಂಪಲ್, ಹೆಣ್ಮಕ್ಳನ್ನ ಗಂಡು ಮಕ್ಳು ಇಷ್ಟಪಡೋದು ಹೆಂಗೆ, ಮನೆ ತಿರುಗೋದು ಯಾರು ಇಷ್ಟಪಡ್ತಾರ? ಹಗ್ಲು ಹೊರತು ಗಂಡಂದಿರೇ ಆಗಲಿ ತಿರುಗೋದು ಇಷ್ಟಪಡ್ತಾರ? ಒಂದು ಸಿಸ್ಟಮಲ್ಲಿ ಇಷ್ಟಪಡ್ತಾರೆ, ಕರೆಕ್ಟ್ ಅಲ್ಲ? ಒಳ್ಳೆ ಡ್ರೆಸ್ ಹಾಕಿ ಹೋಗಿ ಬರೋದೆಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ, ಫೀಲ್ಡಲ್ಲಿ ಎಲ್ಲ ಹಿಡಿತಾರೆ, ಅಲ್ಲಿಗೆ 50 ರೂಪಾಯಿ ಆಟೋ ಕೊಡ್ಬೇಕು ಅಂತೇಳಿ ಬಿಸಿಲಲ್ಲಿ ಹೋಗಿ, ಎಂಥ ಬಿಸಿಲು ರೀ ಅಪ್ಪ, ನೀರು ಕೊಡ್ರಿ ಸಾಕಾಗ ಹೊಡಿದ್ರಿ, ಹೌದಾ? ಅದೇ ಮೊನ್ನೆ ಹೇಳಿದ್ದಲ್ಲ ಮೀಟಿಂಗ್, ಸುಧಾರಿಸ್ಗಳು ಬರ್ತಾರೆ, ಫಸ್ಟ್ ಸುಧಾರಿಸ್ಗಳು ಒಳಗೆ ಕೂತ್ಕೊಂಡು ಅವ್ರ ಗಂಡ ಅಲ್ಲೇ ಕೂತಾನೆ. ಅದೇ ನಾನು ಹೇಳಿದ್ದಲ್ಲ ಮೊನ್ನೆ, ಇನ್ನೂ ಸೋಯಪ್ಪ, ಮೊನ್ನೆ ಅಲ್ಲೊಂದು ಹೋಗಿದ್ದೆ ರೀ, ಎಷ್ಟು ಹೇಳಿದ್ರು ಅವ್ರು ಜಾಯ್ನ್ ಆಗಿದ್ದಾರೆ, ಸಾಕಾಗೋಗ್ಬಿಡ್ತೀರಿ. ಗಂಡ ಅನ್ಕೊಂತಾನೆ, ನಾನು ಹೆಂಡ್ತಿನೂ ಜಾಯ್ನ್ ಆದರೆ ಅವ್ರು ಹಿಂಗೆ ಉಸಿರುಡ್ಬೇಕು. ಅವ್ರು ಹೋದ್ಮೇಲೆ ಫೋನ್ ಎತ್ತಲ್ಲ ಅಂತಿರಲ್ಲ ನೀವು, ಫೋನ್ ಯಾಕೆ ಎತ್ತಲ್ಲ ಹೇಳಿ, ಇದಕ್ಕೆ ಎತ್ತಲ್ಲ, ತಿರುಗ್ತಾ ಇದ್ದಾಳೆ, ನೀನು ತಿರುಗ್ತೀಯಾ? ಅದಕ್ಕೆ ಹೇಳಿದ್ರು, ವಾರದಲ್ಲಿ ಒಂದು ಮೀಟಿಂಗ್, ಗುರುವಾರ ನೀವೆಲ್ಲ ಕೂತ್ಕೋಬೇಕು, ಯಾವ ಥರ ಮೀಟಿಂಗ್ ಮಾಡಬೇಕು, ಏನು ಮಾಡಬೇಕು, ಒಂದು ಪಾರ್ಟಿ. ಭಾನುವಾರ ಎಲ್ಲ ವ್ಯಕ್ತಿಗಳನ್ನ ಕರ್ಕೊಬರ್ಬೇಕು, ಒಳ್ಳೆ ಡ್ರೆಸ್ ಹಾಕಿ. ನೀವು ಕರೆದವ್ರು ಬರಲ್ಲ, ಟೆನ್ಷನ್ ತೊಗೋಬೇಡಿ, 1 ದಿನ ಬರಲ್ಲ, 2 ದಿನ ಬರಲ್ಲ, ನೀವುಗಳು ಮೀಟಿಂಗ್ ಮಾಡಿ. ಯಾರು ಜನ ಬರ್ತಾರೋ ಬಿಡ್ತಾರೋ, ಯಾರು ಬರ್ಬೇಕು ಹೇಳಿ ಮೀಟಿಂಗಿಗೆ? ನೀವುಗಳು. ನೀವು ಬರಬೇಕಾದ್ರೆ ನಾನು ನೋಡಿದ್ದೀನಿ ಮೈಸೂರು ಟೀಮಲ್ಲಿ, ನೀವೊಂದು 4 ಜನ ಬ್ಲೇಸರ್ ಆಗ್ತೀರ ಬಿಟ್ರೆ ಬೇರೆ ಯಾರು ಹಾಕಲ್ಲ, ಎಲ್ಲ ಬ್ಲೇಸರ್. ಇಲ್ಲಿ ಮೀಟಿಂಗ್ದು ಫೋಟೋಗಳು ನೀವು ಹಾಕತ್ತಿರಲ್ಲ ಸ್ಟೇಟಸಲ್ಲಿ, ನೀವೆಲ್ಲ ಅಲ್ಲಿ ಪ್ರಿಯಾ ಕದಂ ಡ್ರೆಸ್ ನೋಡಲ್ಲ. ನಿಮ್ಮ ರಿಲೇಟಿವ್ ನಿಮ್ಮ ಮೊಬೈಲಿಂದ ಸ್ಟೇಟಸ್ ನೋಡಬೇಕಾದ್ರೆ ನೀವು ಹೆಂಗಿದ್ದೀರಾ ಅಂತ ನೋಡ್ತಾರೆ, ಅವ್ರನ್ನ ನೋಡಲ್ಲ. ಪ್ರಿಯಾ ಕದಂ ಅವ್ರು ಏನಾದ್ರು ನಾವು ಜೊತೆಗಿರೋ ಫೋಟೋ ಎಲ್ಲ ಹಾಕ್ಕೊಂಡ್ರೆ ನನ್ನ ನೋಡಲ್ಲ, ಅವ್ರ ರಿಲೇಟಿವ್ಸು ಪ್ರಿಯಾ ಕದಮ್ನ ಜೂಮ್ ಮಾಡಿ ನೋಡ್ತಾರೆ. ಓ ಇಲ್ಲ, ಪ್ರಿಯಾ ಕದಂ ಗ್ರೇಟ್, ಇನ್ಕಮ್ ಮಾಡಿದ್ರು, ಒಳ್ಳೆ ಡ್ರೆಸ್ ಸೆನ್ಸ್ ಇದೆ, ಎಲ್ಲ ಕರೆಕ್ಟ್ ಹೋಗಲ್ಲ, ಅವ್ರು ನೋಡೇ ತಾನೇ ಬರೋದು. ಸೊ ಇಲ್ಲಿ ಅದಕ್ಕೆ ಹೇಳ್ತಕ್ಕಂಥದ್ದು ಡ್ರೆಸ್ ಸೆನ್ಸ್ ವೆರಿ ಇಂಪಾರ್ಟೆಂಟ್. ಗುರುವಾರ ಮಸ್ಟ್ ಆ್ಯಂಡ್ ಶುಡ್ ಲೀಡರ್ಸ್ ಮೀಟಿಂಗ್. ಆ ಲೀಡರ್ಸ್ ಮೀಟಿಂಗ್ ಯಾಕೆ, ಏನು ಸರ್ ಅಲ್ಲಿಂದ ಬರ್ಬೇಕು ಸರ್, 10 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಜರ್ನಿ ಮಾಡ್ಬೇಕು ಸ್ನೇಹಿತರೆ. ಕುಚ್ ಪಾನಕಿಲಿ ಕುಚ್ ಕೋನ ಪಡ್ತಾ ಹೇಳ್ತಿರ್ತಾರೆ, ಏನಾದ್ರು ಬೇಕಂದ್ರೆ ಏನಾದ್ರು ತ್ಯಾಗ ಮಾಡಲೇಬೇಕಲ್ಲ. ನೋಡಿ ಸ್ನೇಹಿತರೆ, ಹೇಳ್ತೀನಲ್ಲ, ಇಷ್ಟು ದಿನ ಏನು ಮಾಡಿದ್ದೀರಾ ಅದನ್ನೇ ಮತ್ತೆ ಮಾಡ್ತೀರಂದ್ರೆ, ಇಷ್ಟು ದಿನ ಏನು ಬಂದಿದೆ ಅದೇ ಬರೋದು. ಇಷ್ಟು ದಿನ ಏನು ಬಂದಿಲ್ಲ ಅದು ಬರಬೇಕಂದ್ರೆ, ಇಷ್ಟು ದಿನ ಏನು ಮಾಡಿಲ್ಲ ಅದನ್ನು ನೀವು ಮಾಡಬೇಕು, ಅವಾಗ ಮಾತ್ರ ಬರ್ತಕ್ಕಂಥದ್ದು. ಇಷ್ಟು ದಿನ ನೀವು ನಾಲೆಜಲ್ಲಿ ಮಾಡಿದ್ದೀರಾ, ನಾಲೆಜ್ ಬಿಟ್ಬಿಡಿ. ಇಷ್ಟು ದಿನ ನೀವು ಮಾಡಿರೋದ್ರಲ್ಲಿ ಬಂದಿಲ್ಲ ರಿಸಲ್ಟ್ ಅಂದರೆ ಅಟ್ಲೀಸ್ಟ್ ಅಪ್ಲೈಂದಾದರೂ ಕೇಳಿ, ಅವರಲ್ಲಿ ರಿಸಲ್ಟ್ ಏನು ಬಂದಿದೆ ಅಂತ ಅವ್ರು ಕೆಲಸ ಮಾಡ್ತಾರೆ. ಇವತ್ತು ನಂದ್ರಲ್ಲಿ ರಿಸಲ್ಟ್ ಬಂದಿಲ್ಲ ಅಂದರೆ ನಾನು MD ಹತ್ರ ಡೈರೆಕ್ಟು, ಸರ್ ಯಾಕೋ ನಾನು ತುಂಬ ವರ್ಕ್ ಮಾಡಿದೆ ಸರ್, ಯಾಕೋ ರಿಸಲ್ಟ್ ಕಮ್ಮಿ ಆಯ್ತು ಸರ್, ಏನು ಮಾಡಬೇಕು, ಅವ್ರದ್ದೇ ಆದ ಟಿಪ್ಸ್ಗಳನ್ನು ನಮಗೆ ಕೊಡ್ತಾರೆ ಸ್ನೇಹಿತರೆ. ಅಲ್ಲಿ ನಾನು ಫಾರ್ಮುಲಾಗಳನ್ನು ಚೇಂಜ್ ಮಾಡ್ಕೋತೀನಿ. ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ, ಒಂದು ಗುರಿ ಇಟ್ಕೋತಾರೆ, ಇಷ್ಟು ದಿನದಲ್ಲಿ ಇಷ್ಟ ಆಗಬೇಕಂತ. ಏನಾದ್ರು ಒಂಚೂರು ಕೆಲಸ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಗುರಿನೇ ಚೇಂಜ್ ಮಾಡ್ಕೊತಾರೆ ಸ್ನೇಹಿತರೆ. ಗುರಿ ಚೇಂಜ್ ಮಾಡಬಾರ್ದು, ಕೆಲಸ ಚೇಂಜ್ ಮಾಡಿ, ಕೆಲಸ ಮಾಡ್ತಕ್ಕಂಥ ವರ್ಕಿಂಗ್ ಸ್ಟೈಲನ್ನು ನಾವು ಚೇಂಜ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟು ಚೆನ್ನಾಗಿತ್ತು, ಒಳ್ಳೆ ಡ್ರೆಸ್ ಸೆನ್ಸ್, ನಿಮ್ಮ ಮಾತುಗಾರಿಕೆ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಸ್ನೇಹಿತರೆ, ಆಟೋಮೆಟಿಕ್ಲಿ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಯಾರೇ ಇರ್ಬೋದು, ನೀವು ಒಳ್ಳೆ ಡ್ರೆಸ್ ಹಾಕಿದ್ರೆ ದೇಶ ಪಡ್ತಾರ, ಇಷ್ಟಪಡ್ತಾರೆ, ಕರೆಕ್ಟ್ ಅಲ್ಲ? ಈಗ ರೀಲ್ಸ್ ಎಲ್ಲ ನಾನು ನೈಟ್ 12ರಿಂದ 12:15 ನಾನು ನೋಡ್ತಾ ಇರ್ತೀನಿ. ಅದು ಒಳ್ಳೊಳ್ಳೆ ಹಿಂದಿ ಸಾಂಗಿಗೆ ಹಾಕೊಂಡ್ಬಿಟ್ಟು ಹೆಂಡತಿ ಡೋರ್ ಹಿಂದೆ ನಿಂತಿರ್ತಾರೆ, ಒಳ್ಳೆ ಡ್ರೆಸ್ ಹಾಕೊಂಡು, ಗಂಡ ಸುಸ್ತಾಗಿ ಬಂದಿರ್ತಾನೆ, ಹಿಂಗೆ ಬಂದು ಹಿಂಗೆ ನೋಡಿದ ತಕ್ಷಣ ಸ್ಯಾರಿ ಅದು ಡ್ರೆಸ್ ಹಾಕೊಂಡ ತಕ್ಷಣ ಅವಳು ಒಪ್ಕೊಂಡೇ ಮಾಡ್ತಾರೆ ಇಲ್ವ? ಅದು ನೋಡಿದ್ರೆ ನೀವು ನೋಡಿ, ರಮೇಶ್ ಮಾಡಿದ್ದಾರೆ, ಒಪ್ಕೊಂಡ್ಬಿಡ್ರಲ್ರಿ, ಖುಷಿ ಆಗುತ್ತೆ ಇಲ್ವ? ಖುಷಿ
ಖುಷಿ ಆಗುತ್ತೆ. ಯಾವಾಗ ಖುಷಿ ಆಗುತ್ತೆ? ಅಥವಾ ನಿಮ್ಮ ಹಸ್ಬೆಂಡ್ ಒಳ್ಳೆ ಡ್ರೆಸ್ ಹಾಕೊಂಡ್ರೆ ನಿಮ್ಗೆ ಇಷ್ಟ ಆಗಲ್ವಾ? ಇಷ್ಟ ಆಗುತ್ತಾನೆ. ಸ್ನೇಹಿತರೆ ನೋಡಿ, ಮೊನ್ನೆ ಒಂದು ಇಮೇಜ್ ನೋಡಿದೆ, ಸಖತ್ತಾಗಿರೋ ಶಿಲ್ಪಾ ಶೆಟ್ಟಿ ಅಂದರೆ ಯೋಗ ಇದೆಲ್ಲ ಮಾಡಿ 55 ವರ್ಷ ಎಷ್ಟು ಲಕ್ಸುರಿಯಾಗಿ ಕಾಣ್ತಾಳೆ. ಅದ್ರ ಪಕ್ಕ ಅವಳ ಫೋಟೋ ಪಕ್ಕ 45 ವರ್ಷದೊಂದು ಕಾಮನ್ ಆಗಿರೋ ಪೀಪಲ್ದೊಂದು ಹಾಕಿದ್ದಾರೆ. ಅದು ಅಜ್ಜಿಯಾಗಿ ಮೊಮ್ಮಕ್ಕಳಾಗಿ ಕಾಣ್ತಾ ಇತ್ತು. ಯಾವುದು 45 ವರ್ಷದವಳು, 55 ವರ್ಷದವಳು. ಆಹಾ, ಈ ಅಜ್ಜಿ ಸಿಗ್ಬಾರ್ದು, ಈ ಆಂಟಿ ಸಿಗ್ಬಾರ್ದೆ ನನಗೆ ಅಂದರೆ ಯೋಚನೆ ಮಾಡಿ. 55 ವರ್ಷಕ್ಕೂ 45 ವರ್ಷಕ್ಕೂ ಡಿಫ್ರೆನ್ಸ್ ಹೆಂಗೆ ತೋರಿಸಿದ್ರೆ, ಇದೇ ಶಿಲ್ಪಾ ಶೆಟ್ಟಿ ಅವರು ಇರ್ಬೋದು. ಅವ್ರೇನು ಮಾಡಿದ್ರು? ಯೋಗ ಮಾಡಿದ್ರು. ಅವ್ರಿಗೆ ಗೊತ್ತು ಈ ಫೀಲ್ಡಲ್ಲಿ ನಾನು ಆ್ಯಕ್ಟಿವ್ ಆಗಿರಬೇಕು, ಈ ಫೀಲ್ಡಲ್ಲಿ ಡ್ರೆಸ್ ಸೆನ್ಸಲ್ಲಿ ಇರಬೇಕು, ಈ ಫೀಲ್ಡಲ್ಲಿ ನಮ್ಮ ಬಾಡಿ ಫಿಟ್ನೆಸ್ಸಲ್ಲಿ ಇರಬೇಕು. ನಾನು ಸ್ಮಾರ್ಟ್ ಆಗಿದ್ದರೆ ಮಾತ್ರ ಡೈರೆಕ್ಟರ್ಸ್ ಕಣ್ಣಿಗೆ ನಾವು ಬೀಳ್ತಾ ಇರ್ತೀವಿ, ಅದರ್ವೈಸ್ ನಾವು ಬೀಳಲ್ಲ. ಕರೆಕ್ಟ್ ಹೌದು? ಅವರು ಇಲ್ಲೂ ಅಷ್ಟೇ. ಇಲ್ಲ ಅಂದರೆ ಅದೇ ಕಾಣಕ್ಕೂ ಆಗಲ್ಲ. ನಿಮಗೆ ರೇಷಿಯೋ ಬರ್ತಾ ಇಲ್ಲ, ಕ್ಲೋಸಿಂಗ್ ಬರ್ತಾ ಇಲ್ಲ ಅಂದರೆ ನಮ್ಮ ವಾಕ್ಚಾತುರ್ಯ ಸರಿ ಇಲ್ಲ, ನಿಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ಸ್ ಇಲ್ಲ ಸ್ನೇಹಿತರೆ. ಸ್ಕಿಲ್ಸು ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಇಲ್ಲ. ಸ್ಕಿಲ್ ಅಂದ್ರೆ ಏನು ಸ್ನೇಹಿತರೆ? ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ ಟ್ರಾನ್ಸ್ಫಾರ್ಮ್. ನಮ್ಮಲ್ಲಿರೋ ಮಾತುಗಾರಿಕೆ ನಿಮ್ಮಲ್ಲಿರುವ ಕಲೀರಿ. ದೊಡ್ಡ ಮ್ಯಾಟ್ರ್ ಅಲ್ಲ, ಯೂಟ್ಯೂಬ್ ಹೋಗಿ ಹೊಡಿರಿ. ಮಾತುಗಾರಿಕೆ ಏನಂದ್ರೆ ರಾಶಿ ರಾಶಿ ವಿಡಿಯೋಗಳು, ರಾಶಿ ರಾಶಿ ವಿಡಿಯೋಗಳು. ಚಾಟ್ ಜಿಪಿಟಿಗೆ ಹೋಗಿ ಎಂತೆಂಥ ಇಮೇಜ್ಗಳು ಹೆಂಗೆ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಕರೆಕ್ಟ್ ಅಲ್ಲ? ಆಂಟಿ ನೋಡ್ಬಿಟ್ಟು ಹುಡುಗಿ ಮಾಡ್ತಾರೆ, ಹುಡುಗಿ ತೊಗೊಂಡೋಗಿ ಅಜ್ಜಿ ಮಾಡ್ತಾರೆ, ಅಜ್ಜಿ ತೊಗೊಂಡೋಗಿ ಹುಡುಗಿ ಮಾಡ್ತಾರೆ. ಏನೇನು ಕಲರ್ ಫೋಟೋಗಳು ಹೆಂಗೆ ಕ್ರಿಯೇಟಿವಿಟಿ ಮಾಡ್ತಾ ಇದಾರಲ್ವೋ. ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಸ್ನೇಹಿತರೆ. ಸ್ಕಿಲ್ಸ್ ಅಂದ್ರೆ ಏನು? ನಿಮಗೆ ಮಾತುಗಾರಿಕೆ ಏನು ಬರ್ತದೆ? ಈಗ ಪ್ರಿಯಾ ಮೇಡಮ್ ಸೂಪರ್ ಆಗಿ ಮಾತಾಡ್ತಾ ಇದ್ದಾರೆ. ಎಸ್, ಅವ್ರಂಗೆ ಕಲಿತಕ್ಕಂಥದ್ದು ಸ್ಕಿಲ್ ಟ್ರಾನ್ಸ್ಫರ್ ಆಗಬೇಕು. ನೇತ್ರ ಮೇಡಮ್ ಡ್ರೆಸ್ ಸೆನ್ಸ್ ಚೆನ್ನಾಗಿದೆ, ಅದೇ ಥರ ನೀವು ಡ್ರೆಸ್ ಸೆನ್ಸ್ ಆಗ್ತಕ್ಕಂಥದ್ದು. ಈ ಸ್ಕಿಲ್ಗಳೆಲ್ಲ ಡೆವಲಪ್ಮೆಂಟ್ ಆಗಬೇಕು. ಮ್ಯಾಚಿಂಗ್ ಡ್ರೆಸ್ ಆಗ್ತಕ್ಕಂಥದ್ದು, ಒಳ್ಳೆ ಚಪ್ಪಲ್ಸ್ ಆಗ್ತಕ್ಕಂಥದ್ದು, ಒಳ್ಳೆ ಶೂ ಆಗ್ತಕ್ಕಂಥದ್ದು, ಇದೆಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಸ್ಕಿಲ್ಸ್. ಸ್ಕಿಲ್ಸಲ್ಲಿ ಏನು ಗೊತ್ತಾ? ವರ್ಕಿಂಗ್ ಮೆಥಡ್ಗಳು ಏನಿದೆ ಅದೆಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಹೇಳಿ? ಡಿಸಿಪ್ಲಿನ್. ಡಿಸಿಪ್ಲಿನ್ ಏನು? ಒಂದು ಕೂರೋದ್ರಲ್ಲಿ ಡಿಸಿಪ್ಲಿನ್ ಇದೆ. ಮಾತಾಡೋದ್ರೆ ನಾನು ಮೀಟಿಂಗ್ ಹೋದಾಗ ಕೆಲವು ಕಡೆ ನೋಡಿರ್ತೀನಿ, ನಾವಿಲ್ಲಿ ಮಾತಾಡ್ತಾ ಇರ್ತೀವಿ, ನೀವೆಲ್ಲ ನನ್ನೊಬ್ಬನ ನೋಡ್ತಾ ಇರ್ತೀರ ನಾನು ಹೆಂಗಿದ್ದೀನಿ ಅಂತೇಳಿ. ನಾನು ಇಲ್ಲಿಂದ ಓಡಾಡ್ತಾ ಇರ್ತಿಲ್ಲ, ನಾನು ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಕೆಲವರು ಏನು ಮಾಡ್ತಾ ಇರ್ತೀವಿ ಮೀಟಿಂಗಲ್ಲಿ, ಮಾಡಿದ್ದಾರೆ ಸತ್ಯವಾಗ್ಲು. ಮೊಬೈಲ್ ನೋಡ್ತಾ ಇರ್ತಾರೆ ಹಿಂಗೆ. ನಾನು ಹಿಂಗೆ ಹೋದ ತಕ್ಷಣ ಹಿಂಗೆ ಇಟ್ಬಿಡ್ತಾರೆ. ನಾವು ಓಡಾಡೋದಾಗ ಗೊತ್ತಾ ನಮ್ಮ ಕಡೆ ಕಾನ್ಸಂಟ್ರೇಷನ್ ಇರಲಿ ಅಂತ ಹಿಂಗೆ ಕೂತಿರ್ತಾರೆ. ನಾನು ಯಾಕೆ ಹೇಳೋದಂತ ಹೇಳಿದ್ರೆ, ಇಲ್ಲಿಗೆ ಬಂದಿದ್ದೇನಕ್ಕೆ? ನಿಮ್ದು ಪ್ರೀಶಿಯಸ್ ಟೈಮ್ ತಾನೆ. ನೋಡಿ, ನನಗೆ ನೀವೇನು 30 ಜನ 40 ಜನ ಏನಿದ್ದೀರಾ, ದೊಡ್ಡ ಮ್ಯಾಟರ್ ಈ ಟೀಮ್ ಇಲ್ಲ ಅಂದ್ರೆ ನೋಡ್ತೀವಿ. ಕರೆಕ್ಟ್ ಹೋಗೋದು. ಆದ್ರೆ ನಿಮ್ಮ ಸಮಯವನ್ನ ಹಾಫ್ ಡೇ ಕೊಟ್ಟಿದ್ದೀರಾ. ಆ ಸಮಯ ಇಲ್ಲಿ ಕೂತ್ಕೊಂಡು ಮೂಗಿಗೆ ಹಾಕೊಂಡು ಹಿಂಗೆ ತೆಕ್ಕೊಂಡು ಮೊಬೈಲ್ ಬಿಲ್ಲು ಅದು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಏನು ಪ್ರಯೋಜನ? ಡಿಸಿಪ್ಲಿನ್ ಇರುತ್ತಾ? ಇರಲ್ಲ ತಾನೆ. ತುಂಬ ಜನ ನೀವೇನು ಅನ್ಕೊಂಡಿದ್ರೆ ಸ್ನೇಹಿತರು ಗೊತ್ತಾ? ನಿಮ್ಮನ್ನು ಯಾರು ಅಬ್ಸರ್ವ್ ಮಾಡಲ್ಲ ಅನ್ಕೊಂಡಿದ್ರೆ ಅಬ್ಸರ್ವ್ ಮಾಡ್ತಾರೆ. ಪ್ರತಿಯೊಬ್ಬ ನೋಡಿ, ಒಂದಕ್ಕೊಂದು ಟೀಮ್ ಸಂಬಂಧ ಇಲ್ಲ ಅನ್ಕೊಳ್ಳಿ. ಎಕ್ಸಾಂಪಲ್, ಒಂದಕ್ಕೊಂದು ಟೀಮಿಗೆ ಸಂಬಂಧ ಇಲ್ಲ ಅನ್ಕೊಳ್ಳಿ. ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲ, ಟೀಮ್ ಇಲ್ಲ ಅಂದ್ರೂ ಜನ ಅಬ್ಸರ್ವ್ ಮಾಡ್ತಾರೆ. ಈಗ ನೋಡಿ, ಪ್ರಿಯಾ ಕದಂಬರ್ಗೆ ನಮ್ಮ ಕಂಪನಿಲೇ ಅಬ್ಸರ್ವೇಷನ್ ಇರ್ತಾರೆ. ಏನು ಸರ್, ಏನು ಮೇಡಮ್ ನೀವೆಲ್ಲ ಡ್ರೆಸ್ ತೊಗೋತೀರಾ, ನೀವು ಸೂಟಲ್ಲಿ ಹೆಂಗೆ ತೊಗೋತೀರಾ ಅಂತ ಅವ್ರಿಗೆ ಕೇಳಿದೆ. ಎಷ್ಟು MD ಸರ್ ಹೇಳ್ತಾರೆ, ಒಂದು 50-60 ಇರ್ಬೋದು ಅಂದರೆ ನಿಮ್ಮ ಹತ್ರ ಸೂಟ್ ಅಂತ. ಆ ಪುಣ್ಯಾತ್ಕಿತಿಯವರು ಅವರು ಇವತ್ತು ಹಾಕಿದ್ದು ಇನ್ನೊಂದ್ಸರಿ ಹಾಕಿದ್ರೆ ನಾನೇ ನೋಡಲ್ಲ ಡ್ರೆಸ್ ಹಾಕಿರೋದು. ಈಗ ಹಾಕಿದ್ಕೊಟ್ಟು ಇನ್ಯಾವಾಗಲೂ ನೋಡ್ಬೇಕು ನಾವು ಹಾಕೋದು. ಅಂದರೆ ಡ್ರೆಸ್ ಸೆನ್ಸಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಷ್ಟು ಲೆವೆಲ್ಗೆ ಇದು ಮಾಡ್ಕೊಂಡಿದ್ದಾರೆ. ಪ್ಲಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತಾರೆ. ಎಷ್ಟೋ ಸರಿ ಅವರು ನಾನೇ ಹೇಳಿದ್ದೀನಿ, ಮೇಡಮ್ ಆದಷ್ಟು ಒಂಚೂರು ವಿಡಿಯೋದಲ್ಲಿ ಬಂದು ಕೆಲವು ಸರಿ ಇಲ್ಲ ಸರ್, ನಾನು ಡಿಸಿಪ್ಲಿನ್ ಒಳ್ಳೆ ಡ್ರೆಸ್ ಕೊಡಾಗ್ತಾರೆ, ನಾನು ಬಂದು ಮಾತಾಡೋಕ್ಕಾಗಲ್ಲ ಸರ್ ಅಂತ ಹೇಳ್ತಾರೆ. ಆದರೆ ಅವರು ಝೂಮಿಗೆ ಬಂದಾಗ ಅವ್ರು ಡ್ರೆಸ್ ಕೊಡಿದ್ದೀನಿ. ಕರೆಕ್ಟ್. ಕೆಲವ್ರು ಹೆಂಗೆ ಬಂದಿರ್ತಾರೆ ಹೇಳಿ, ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಇವರು ಹಂಗೆ ಇರ್ತಾರೆ ಮನೇಲಿದ್ದಾಗ, ಅದು ಬೇರೆ ಪ್ರಶ್ನೆ. ಕರೆಕ್ಟ್ ಹೌದಲ್ವ? ಆದರೆ ಆ ಟೈಮ್ ಹಂಗೆ ಇದೀನಿ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ, ವಿಡಿಯೋ ಬರಲ್ಲ. ಅಂದರೆ ಜನ ಆ ಥರ ನನ್ನನ್ನು ಒಂದು ಡಿಸಿಪ್ಲಿನ್. ಕರೆಕ್ಟ್ ಹೌದವ್ರು. ಎಷ್ಟೋ ಜನ ಅದಕ್ಕೆ ಹೇಳೋದು, ವಿಡಿಯೋ ಮಾಡ್ಬೇಕಾದ್ರೆ ಶರ್ಟ್ ಎಲ್ಲ ತೆಗೆದು ಬೋನಿನ ಹಾಕೊಂಡು ಹಿಂಗೆಲ್ಲ ಓಡಾಡ್ತಾ ಇರ್ತಾರೆ. ನಾನು ಒಂದು ಬೇಡ ಬಿಡೋದು. ಎಷ್ಟೋ ಜನ ಆ ಥರದ ಆ್ಯಕ್ಟಿವಿಟೀಸ್ ಮಾಡ್ಯಾರ್ರಿ. ಓದಿದ್ರೆ ಕಂಪ್ನಿದವ್ರು 400-500 ಜನ ನೋಡ್ಬೇಕಾದ್ರೆ ಎಲ್ಲೆಲ್ಲೋ ಲಿಂಕ್ ಹೋಗಿರುತ್ತೆ, ಯಾರ್ಯಾರು ತೆಗಿತಾರೆ. ಬಾತ್ರೂಮಿಂದ ಹಿಂಗೆ ಹೊರಗೆ ಬರ್ಬೇಕಾರೆ ಕೆಂಗ್ ಇಟ್ಕೊಂಡು ಇವ್ರು ಕೂತಿರ್ತಾರೆ, ಬಾತ್ರೂಮಿಂದ ಬರೋದು ಕಾಣ್ತಾರೆ. ಅಲ್ಲ, ಡಿಸಿಪ್ಲಿನ್ ಇದೆ. ಇಲ್ಲ ಅಂದ್ರೆ ವೈಂಡ್ ಅಪ್ ಮಾಡಿ ಬಿಸಾಕ್ಬಿಟ್ಟಿರ್ತೀನಿ ಅಂತ ಸಂದರ್ಭ ಬಂದರೆ ನಾವೇ ಮಾಡಾಕ್ಬಿಡ್ತೀವಿ. ಬೇಡ, ಯಾಕೆ ಬೇಕು ಅಂತೇಳಿ ಡಿಸಿಪ್ಲಿನ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಮನುಷ್ಯನಿಗೆ ಏನು ಬೇಕು ಹೇಳಿ? ಪರ್ಸನಾಲಿಟಿ ಡೆವಲಪ್ಮೆಂಟು, ಸ್ಕಿಲ್ಸ್ ಟ್ರಾನ್ಸ್ಫರ್ ಆಗಬೇಕು, ಒಂದು ಡಿಸಿಪ್ಲಿನ್, ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ಸಿಸ್ಟೆನ್ಸಿ ಇದೆಯಲ್ಲ, ನಿರಂತರ ಶ್ರಮ. ಯಾರು ನಿರಂತರ ಶ್ರಮ ಆಗ್ತಾರೆ ಸ್ನೇಹಿತರೆ, ಅವ್ರಿಗೆ ಮಾತ್ರ ಡೆವಲಪ್ಮೆಂಟ್ ಸ್ನೇಹಿತರೆ. ಇಲ್ಲಾಂದ್ರೆ ಅದೇ ಕಾಣಿಸು ಡೆವಲಪ್ಮೆಂಟ್ ಇಲ್ಲ. ನಿತ್ಯ ನೀರು ಯಾವತ್ತಿದ್ರು
ನಿತ್ತ ನೀರು ಯಾವತ್ತಿದ್ರೆ ಏನು ಹೇಳಿ, ಸೊಳ್ಳೆ ಕೂರುತ್ತೆ, ಗಲೀಜಾಗುತ್ತೆ, ಪಾಚಾಗುತ್ತೆ. ಯಾವತ್ತು ನಾವು ಹೇಗಿರ್ಬೇಕು ಹೇಳಿ, ಹರಿಯೋ ನೀರು ಥರ ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ ಅಂತ, ಕೆಲವರು ಕಂಟಿನ್ಯೂಟಿ ವರ್ಕ್ ಮಾಡಲ್ಲ ಸ್ನೇಹಿತರೆ. ಒಂದಿನ ಕೆಲಸ ಮಾಡ್ತಾರೆ ಬಿಡ್ತಾರೆ, ಒಂದಿನ ಕೆಲಸ ಮಾಡ್ತಾರೆ ಬಿಡ್ತಾರೆ. ಅದರಿಂದ ನೋಡಿ, ಒಂದು ತೊಟ್ಟು ಬಿರುಸಿನ ಮಳೆಯಲ್ಲಿ ಬಂಡೆ ಹೊಡೆದೋಗಲ್ಲ, ಬಂಡೆ ಕೊರೆಯೋದಿಲ್ಲ ಸ್ನೇಹಿತರೆ. ನೀವು ಹಳೆ ಕಾಲದ ನಾವೆಲ್ಲ ನೋಡಿದೀವಿ, ಹಂಚಿನ ಮನೆ ಹತ್ರ ತೊಟ್ಟ 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 ಅಂತ ನೀರು ಬಿಡುತ್ತಲ್ಲ, ಕೆಳಗೆ ಗುಂಡಿ ಆಗ್ತಾ ಇರುತ್ತೆ. ಕರೆಕ್ಟಾ? ಕಲ್ಲುಗಳು ಕೊರ್ದಿದ್ದವು ತಾನೆ. ನಿರಂತರ ತೊಟ್ಟು, ಸಣ್ಣ ತೊಟ್ಟು ನಿರಂತರ ಬಿದ್ದಕ್ಕೆ ಬಂಡೆನೇ ಕೊರಿಬಹುದು ಅಂತ ಹೇಳಿದ್ರೆ, ನಿರಂತರ ಪರಿಶ್ರಮ ಇದ್ರೆ. ನಾನು ನಿರಂತರವಾಗಿ ಓಡಾಡ್ತೀನಿ ಸ್ನೇಹಿತರೆ, ಯಾಕಂದ್ರೆ ನಾನು ಚಾಲ್ತಿಲಿರ್ಬೇಕು ಸ್ನೇಹಿತರೆ. ಏನು ಹೇಳಿ? ಚಾಲ್ತಿಲಿರ್ಬೇಕು. ಇವತ್ತು ನಮ್ಮ ರಜನಿಕಾಂತ್ ಎಷ್ಟು ವರ್ಷ? 77 ವರ್ಷ ಸ್ನೇಹಿತರೆ. ಒಂದು ಪಿಕ್ಚರ್ 250 ಕೋಟಿ 50 crores ರಜನಿಕಾಂತ್ ಒಂದು ಫಿಲಮಿಗೆ ತಗೋತಾರೆ ಸ್ನೇಹಿತರೆ. 77 ವರ್ಷ ಸ್ನೇಹಿತರೆ. ಅವ್ರ ಜೊತೆ ಬಂದವರು ತುಂಬಾ ಹೀರೋಗಳಿದ್ದಾರೆ. ಯಾಕೆ ಚಾಲ್ತಿಲಿಲ್ಲ? ನಿರಂತರವಾಗಿ ಕನ್ಸಿಸ್ಟೆನ್ಸಿ ಇಲ್ಲ. ಇವು ಕಂಟಿನ್ಯೂಟಿ, ನಿರಂತರವಾಗಿ. ರಜನಿಕಾಂತ್ ಫಿಲ್ಮ್ ಅಂದ್ರೆ ಟಿಕೆಟ್ಗಳು ಬ್ಲಾಕ್ ಅಲ್ಲಿ ಹೋಗುತ್ತೆ. 77 ವರ್ಷ ರೀ, 77 years. ಇವತ್ತು ಅವ್ರು ಡೈಲಾಗಿಗೆ ಏನು ವಿಷಯ ಆಗ್ತಾರೆ ಎಲ್ಲ ಮಾಡ್ತಾರೆ. ಅವ್ರು ಚಾಲ್ತಿಲಿ ಇಟ್ಕೊಂಡಿದ್ದಾರೆ. ಇವತ್ತು ಅಮೀರ್ ಖಾನ್ ಅಂದ್ರೆ ಚಾಲ್ತಿಲಿ ಇಟ್ಕೊಂಡಿದ್ದಾರೆ, ಶಾರುಖ್ ಖಾನ್ ಅಂದ್ರೆ ಬ್ರ್ಯಾಂಡ್ ಚಾಲ್ತಿಲಿದ್ದಾರೆ. ಇಡೀ ಫಿಲ್ಮ್ ಇಂಡಸ್ಟ್ರಿಲಿ, ಇಡೀ ವರ್ಲ್ಡ್ ಅಲ್ಲಿ, ಇಂಡಿಯಾದಲ್ಲ, ಶಾರುಖ್ ಖಾನ್ ಫಸ್ಟ್ ಪ್ಲೇಸ್ ಈ ವರ್ಲ್ಡ್ ಅಲ್ಲಿ. 12ರಿಂದ 13,000 ಕೋಟಿ ಲೀಗಲ್ ಅಂತಾರೆ. ಗೊತ್ತಿಲ್ಲ ಇನ್ನೆಷ್ಟು ಇರ್ಬೋದು ಅಂತ. ಅಂದರೆ ಅಷ್ಟು ದುಡಿಮೆ. ಆದರೂ ಅವ್ರು ಸಟ್ಟೊಳಗಿರ್ತಾರೆ, ಸ್ಟುಡಿಯೋಗೆ ಹೋಗ್ತಾರೆ, ಹೊಸ ಹೊಸ ಪಿಕ್ಚರ್ ತೆಗಿತಾರೆ, ಫಿಲ್ಮ್ ಮಾಡ್ತಾ ಇರ್ತಾರೆ. ಅವ್ರಿಗೆ ದುಡ್ಡು ಮಾಡ್ಬೇಕನ್ನೋ ಹಂಬಲಲ್ಲ, ಚಾಲ್ತಿಲಿರಬೇಕು, ಜನ ನಮ್ಮನ್ನು ನೋಡ್ತಾ ಇರಬೇಕು, ಸೆಲೆಬ್ರಿಟಿ ಪಟ್ಟ ಉಳಿಸ್ಕೋಬೇಕು ಅಂತ. ಇದೆಲ್ಲ ಕನಸು ಯಾರಿಗಿರುತ್ತಲ್ಲ, ಕನಸು ಕಾಣೋದು ಇಂಪಾರ್ಟೆಂಟ್ ಅಲ್ಲ, ಕನಸನ್ನು ಜೀವಂತವಾಗಿ ಇಟ್ಕೊಂಡು ಹೋರಾಟ ಮಾಡೋದಿದೆಯಲ್ಲ ಸ್ನೇಹಿತರೆ, ಅದು ಇಂಪಾರ್ಟೆಂಟ್. ಕೆಲವ್ರಿಗೆ ಏನನ್ಸುತ್ತೆ ಗೊತ್ತಾ, ನಾವೇನಾದ್ರು ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಮೊನ್ನೆ ಕಮಿಟ್ಮೆಂಟ್ ಕೊಟ್ಟಿದ್ರಲ್ಲ, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಕೇಳಿದಾಗ ಕೆಲವ್ರಿಗೆ ಬೇಜಾರಾಗುತ್ತೆ. ಗಾಳಿಪಟಕ್ಕೆ ಅನ್ಸುತ್ತೆ, ನನ್ನ ದಾರ ಹಿಂಗೆ ಇಟ್ಕೊಂಡಿರೋದೇನಾದರೂ ದಾರ ಬಿಟ್ಬಿಟ್ರೆ ನಾನು ಇನ್ನೂ ಹಾರಾಡ್ಬೋದು ಅಂತೇಳಿ. ಕರೆಕ್ಟ್ ಅಲ್ಲ? ಏನಾದರೂ ದಾರ ಬಿಟ್ಟರೆ ಗಾಳಿಪಟ ಸ್ವಲ್ಪ ಹೊತ್ತು ಹಾರಾಡ್ಬೋದು, ಯಾವ್ದಾರೋ ಒಂದು ಮರದಲ್ಲಿ ನೇತಾಕೊಂಡಿರ್ಬೋದು. ಎರಡು ಅಲ್ವೋ? ಅದೇ ದಾರಕ್ಕೆ ಒಂದು ಅಂಕುಶ ಇದ್ರೆ ನಾವು ಹೆಂಗ್ ಬೇಕಂಗೆ ಆಡಿಸ್ತಾ ಇರ್ತೀವಿ, ಅದು ಆಡ್ತಾ ಇರುತ್ತೆ. ಸೊ ಇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಈ ಕೆಲಸ ಸ್ನೇಹಿತರೆ. ಇಲ್ಲ ಅಂದರೆ ಇಲ್ಲ ಸರ್, ನಮಗೆ ಬಿಟ್ಬಿಡಿ ಸರ್, ಹಾರಾಡ್ತಾ